ಧಾರವಾಡ ಬಡಗಿ ಸಂಜನಾ ಮುತ್ತುರಾಜ್. ನಮ್ಮ ಬಿಆರ್ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಮತ್ತೊಂದು ಒಳ್ಳೆ ವೆರೈಟಿ ಡಿಶ್ ಹುಡುಕೊಂಡು ರೂಪಾ ಮ್ಯಾಮ್ ಮನೆಗೆ ಬಂದಿದ್ದೀವಿ. ನಮ್ಗೆ ಇವ್ರು ಏನ್ ಡಿಶ್ ಮಾಡ್ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ರೂಪಾ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಓಕೆ, ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಹಸ್ಬೆಂಡ್ ಬಾರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಓಕೆ, ಮಕ್ಕಳು ಎಷ್ಟು ಜನ ಮ್ಯಾಮ್? ಮಕ್ಕಳು ಒಂದು ಹೆಣ್ಣು ಒಂದು ಗಂಡು. ಮಕ್ಕಳು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅವಳು ಹೌಸ್ ವೈಫ್. ಮಗ MBA ಮಾಡಿಕೊಂಡು ವೆಸ್ಟ್ ಕ್ಲಬ್ನಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಇವತ್ತು ನಮಗೋಸ್ಕರ ಯಾವ ರೆಸಿಪಿನ ಮಾಡ್ಕೊಡ್ತಿದ್ದೀರಾ? ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ ಮ್ಯಾಮ್, ಸೂಪರ್. ನಾನಂತೂ ತುಂಬಾ ವೇಟ್ ಮಾಡ್ತಿದ್ದೀನಿ. ನೀವು ವೇಟ್ ಮಾಡ್ತಿದ್ದೀರಾ ತಾನೇ? ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಮ್ಯಾಮ್. ಇವತ್ತು ರೂಪಾ ಮ್ಯಾಮ್ ಅವ್ರು ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊತಿದ್ದಾರೆ ಅಂತ ಕೇಳೋಣ ಬನ್ನಿ. ಮ್ಯಾಮ್, ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀರಾ? ಅರ್ಧ kg ಚಿಕನ್, ಒಂದು ಬೌಲಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಮೀಡಿಯಮ್ ಸೈಜ್ 4 ಈರುಳ್ಳಿ, ಒಂದು ಬೌಲಷ್ಟು ಕೊತ್ತಂಬರಿ, ಒಂದು ಬೌಲಷ್ಟು ಪುದೀನ, ಒಂದು 10 ಖಾರಕ್ಕೆ ಬೇಕಾಗೋಷ್ಟು ಹಸಿಮೆಣಸಿನ್ಕಾಯಿ, ಒಂದು 2 ಸ್ಪೂನ್ ಮೊಸರು, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ತುಪ್ಪ, ಚಿಟಿಕೆ ಅರಿಶಿನ ಮತ್ತು ಪಲಾವ್ ಐಟಮ್ಸ್ಗಳು, ಮರಾಠ ಮೊಗ್ಗು, ಏಲಕ್ಕಿ, ಚಕ್ಕೆ, ಎಲೆ, ಸ್ವಲ್ಪ ಲವಂಗ, ಆಮೇಲೆ 1 ಸ್ಪೂನ್ ಗರಂ ಮಸಾಲ ಪೌಡರ್. ಮ್ಯಾಮ್, ಫಸ್ಟಿಗೆ ಏನು ಮಾಡ್ಕೊತಿದ್ದೀರಾ? ಇದು ಕುಕ್ಕರ್ನಲ್ಲಿ. ಓಕೆ, ಡೈರೆಕ್ಟ್ ಕುಕ್ಕರ್ನಲ್ಲೇ ಮಾಡ್ತೀನಿ. ಓಕೆ ಓಕೆ. ಫಸ್ಟ್ ಸ್ವಲ್ಪ ನೋಡಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಓಕೆ, ಆಯಿಲ್ ಯೂಸ್ ಮಾಡ್ತಿಲ್ಲ? ಸ್ವಲ್ಪ ಆಯಿಲ್, ಸ್ವಲ್ಪ ಗೀ ಹಾಕ್ಕೊತಿದ್ದೀನಿ. ಓಕೆ ಮ್ಯಾಮ್. ಈಗೆಲ್ಲ ಡಯಟ್ ಕಾನ್ಶಿಯಸ್ ಎಲ್ಲ ಇರೋದು. ಹೌದು, ಇದು ಗೀ ಅಂದರೆ ಗುಡ್ ಹೆಲ್ತ್ ಅಲ್ವಾ? ಅಂದರೆ ಹೆಲ್ದಿ ವೈಸ್ ಟೇಸ್ಟು ಇರಬೇಕು, ಹೆಲ್ದಿ ವೈಸ್ ಇರಬೇಕಲ್ವಾ? ಓಕೆ ಓಕೆ. ಸ್ವಲ್ಪ ಹೀಟ್ ಆದ ತಕ್ಷಣ ಎಲೆ, ಮೊಗ್ಗು ಇದೆಲ್ಲ ಒಂದ್ಸಲ ಫ್ರೈ ಮಾಡ್ಕೊಂಡ್ಬಿಡೋಣ. ಓಕೆ, ಅದು ರಾ ಗರಂ ಮಸಾಲ ಅಂತ ಕರೀತಾರಲ್ವಾ? ಹೌದು ಹೌದು. ಇದೇ ಒಂಥರ ಟೇಸ್ಟ್ ಬರುತ್ತೆ, ಬಟ್ ಇನ್ನೂ ಗ್ರೈಂಡ್ ಮಾಡ್ಕೊಂಡು ಮಾಡ್ತಾರೆ, ಅದೇ ಒಂಥರ ಫ್ಲೇವರ್ ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಅಂದ್ರೆ ಗ್ರೈಂಡ್ ಆದ್ಮೇಲೆ ಒಂದು ಟೇಸ್ಟ್, ವಿತೌಟ್ ಗ್ರೈಂಡ್ ಒಂದು ಟೇಸ್ಟ್ ಬರುತ್ತೆ. ಇದು ಹೀಗೆ ಮಾಡಿದ್ರೆ ಒಂದು ಟೇಸ್ಟ್ ಬರುತ್ತೆ. ಓಕೆ. ಇದು ತುಂಬಾ ಸ್ಪೈಸಿ ಅನ್ಸಲ್ಲ, ಬೇಕಿದ್ರೆ ನಾವು ತೆಗೆದಿಟ್ಟು ತಿನ್ಬೋದಲ್ವಾ? ಚಿಕನ್ಗೆ ಟೇಸ್ಟು ಕೊಡುತ್ತೆ. ಬೇಡ ಅಂದರೆ ಸೈಡಿಗೆ ಇಟ್ಟು ತಿನ್ಬೋದು. ಇದು ಗ್ರೈಂಡ್ ಆಗಿಬಿಟ್ರೆ ಎಲ್ಲ ಮಿಕ್ಸ್ ಆಗಿ ತಿಂತಾರೆ. ಅದು ತುಂಬ ಸ್ಪೈಸಿ ಇಷ್ಟಪಡೋರು ಆ ಥರ ತಿಂತಾರೆ. ಇದು ನಾನು ಈ ವೆರೈಟಿ ಮಾಡ್ತಾರೆ. ಗ್ರೈಂಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬ್ಲೆಂಡ್ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ, ಮತ್ತು ತುಂಬ ಸ್ಪೈಸಿ ಅನಿಸುತ್ತೆ. ಟೆನ್ಷನ್ ಇದೆ. ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕೊಂಡ್ಬಿಡೋದು. ಎಷ್ಟು ಈರುಳ್ಳಿ ಯೂಸ್? ಒಂದು 4 ಸ್ಮಾಲ್ ಸೈಜು 4 ಈರುಳ್ಳಿ ಹಾಕೊಂಡಿದ್ದೀನಿ. ಸಾಲ್ಟ್ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ ತಕ್ಷಣ ಸಾಲ್ಟ್ ಹಾಕಿದರೆ ಬೇಗ ಬೇಯುತ್ತೆ. ಓಕೆ, ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತಲ್ವಾ? ಓಕೆ, ಇದೊಂದು ಟಿಪ್ ನಮಗೆ. ಈರುಳ್ಳಿ ಹಾಕೊಂಡ ತಕ್ಷಣ ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಓಕೆ ನೋಡಿ, ಸ್ವಲ್ಪ ಈರುಳ್ಳಿ ಹಾಗೆ ಫ್ರೈ ಆಗ್ತಾ ಬರ್ತಾ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಓಕೆ, ಒಂದು 3 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಎಷ್ಟು? ಹಾಫ್ ಕೆ ಜಿ ಚಿಕನ್ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ ಅಂತ. ಅದರಲ್ಲಿರೋ ಏನಾದರೂ ಜರ್ಮ್ಸ್ ಇದ್ದರೆ ಹೋಗುತ್ತೆ. ಹೌದು. ಬೇಯೋಷ್ಟರೊಳಗೆ ನಾವು ಗ್ರೈಂಡ್ ಮಾಡ್ಕೊಂಡು ಖಾರಕ್ಕೆ ಬೇಕಾಗೋಷ್ಟು ನಮಗೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಕಮ್ಮಿ ಬೇಕು ಅಂದರೆ 1-2 ಕಮ್ಮಿ ಮಾಡ್ಬೋದು, ಇಲ್ಲಾಂದರೆ ಖಾರ ಜಾಸ್ತಿ ಬೇಕಂದ್ರೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಸ್ವಲ್ಪ ಪುದೀನ ನೋಡಿ, ಇಷ್ಟು ಒಂದು ಹಿಡಿಗೆ ಆಗೋಷ್ಟು ಮಾತ್ರ ಹಾಕಿ ಕೊತ್ತಂಬರಿ. ಅಂದರೆ ಈ ಬಿರಿಯಾನಿ ಗ್ರೀನ್ ಕಲರ್ ಗ್ರೀನಿಶ್. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಡ್ತೀನಿ. ಇದು ಹೇಗೆ ಪೇಸ್ಟ್ ಗಟ್ಟಿಯಾಗಿ ಬರಬೇಕಾ ಅಥವಾ? ಇಲ್ಲ, ನಾರ್ಮಲ್ ಪೇಸ್ಟು, ತುಂಬ ನುಣ್ಣಿಗೂ ಬೇಡ, ಸ್ವಲ್ಪ ತರಿ ಇರಲಿ. ಇಷ್ಟ ಆದರೆ ಸಾಕು. ನೋಡಿ, ಇವಾಗ ಚಿಕನ್ ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ಗರಂ ಮಸಾಲ ಪೌಡರ್, ಯಾವ್ದಾದ್ರು ಬ್ರ್ಯಾಂಡ್ ಪರವಾಗಿಲ್ಲ, ಒಂದು ಸ್ಪೂನಷ್ಟು ಹಾಕಿದರೆ ಸಾಕು.
ಕರ್ಡ್ ಹಾಕ್ಕೊಳ್ಬೇಕು. ಒಂದೆರಡು ಸ್ಪೂನಷ್ಟು ಕರ್ಡ್ ಹಾಕ್ತಾಯಿದ್ದೀನಿ. ಟೇಸ್ಟ್ ವೈಸ್ ಇದು ತುಂಬ ಚೆನ್ನಾಗಿ ಕೊಡುತ್ತೆ. ಕೆಲವರು ಲೆಮನ್ ಯೂಸ್ ಮಾಡ್ತಾರೆ, ನಾನು ಕರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಮೊಸರು ಆ್ಯಡ್ ಮಾಡಿದ್ದೀರಾ? ಹಾಂ, ಗರಂ ಮಸಾಲ ಮೊಸರು ಆ್ಯಡ್ ಮಾಡಿ. ಹಾಂ, ಅದಕ್ಕೆ ಇದು ನಾವು ರುಬ್ಕೊಂಡಿದ್ದೀವಲ್ಲ, ಹಾಂ, ಈ ಪೇಸ್ಟನ್ನು ಹಾಕ್ಬಿಡೋಣ. ಅದು ಚಿಕನ್ ಬೆಂತಮ್ಮ? ಇಲ್ಲ, ಇದರಲ್ಲಿ ಇವಾಗ ಇದು ನಾವು ಗ್ರೀನ್ ಮಸಾಲ ಹಾಕ್ಕೊಂಡಿದ್ವಲ್ವ, ಓಕೆ. ಅದು ಬೇಯೋಷ್ಟರೊಳಗೆ ಚಿಕನು ನೋಡಿ ಅಂದರೆ ಹಸಿ ಸ್ಮೆಲ್ ಹೋಗ್ಬೇಕು. ಅದು ಹೋದ್ಮೇಲೆ ರಾ ಸ್ಮೆಲ್ ಎಲ್ಲ ಹೋದ್ಮೇಲೆ ಆಯಿಲ್ ಬೇರೆ ಬಿಟ್ಕೊಳ್ಳುತ್ತದು, ಮೇಲೆ ತೇಲುತ್ತೆ. ಅವಾಗ ನಮ್ಮದು ಗ್ರೀನ್ ಮಸಾಲ ಕರೆಕ್ಟಾಗಿ ಬೆಂದಿದೆ ಅಂತ ಆಗುತ್ತೆ, ಮತ್ತು ಬ್ಲೆಂಡ್ ಆಗಿರುತ್ತೆ ಅದು ಚಿಕನಿಗೆ. ಅಂದರೆ ಎಷ್ಟು ನಿಮಿಷ ಬೇಯಬೇಕು ಮಿನಿಮಮ್ ಆಗಿ? ಆಯ್ತು, ಒಂದು 5 ಮಿನಿಟ್ಸ್ ಆದರೆ ಸಾಕು. 1/2 kg ಅಲ್ವಾ, 5 ಮಿನಿಟ್ಸ್ ಸಾಕು. ಬಟ್ ಆಯಿಲ್ ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಆಯಿಲ್ ಬಿಡುತ್ತೆ ಇದು. ಇದು ಗ್ರೀನ್ ಮಸಾಲ ಇದೆಯಲ್ಲ, ಈಗ ಫ್ರೈ ಮಾಡ್ತಾ ಇದ್ದಾಗೆ ಅದು ಬಂದಿದೆ, ಹಸಿ ವಾಸನೆ ಹೋಗುತ್ತೆ ಅಂದರೆ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆಗ ನಮಗೆ 50% ಬಂದಿದೆ ಅಂತ ಆಗುತ್ತೆ. ಎಸ್ ಮ್ಯಾಮ್, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ? ನಾನು ಮೇ ಬಿ 8th ಸ್ಟ್ಯಾಂಡರ್ಡಿಂದ ನನ್ನ ಅಡುಗೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. 8th ಸ್ಟ್ಯಾಂಡರ್ಡಿಂದ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ, ಆ್ಯಕ್ಚುಲಿ ಅಡುಗೆ ಅನ್ನೋದು ಒಬ್ಬೊಬ್ರು ಹಾಬಿ ಆಗಿರುತ್ತೆ. ಹೌದು, ನನ್ನ ಹಾಬಿನೇ ಅದು. ಸೂಪರ್ ಮ್ಯಾಮ್, ಗ್ರೇಟ್. ಹಾಗಾದ್ರೆ ಹೆವಿ ಎಕ್ಸ್ಪೀರಿಯನ್ಸ್ ಇದೆ ಅಡುಗೆಯಲ್ಲಿ ಅಂದಂಗಾಯ್ತು. ಅಷ್ಟೊಂದು ಇಲ್ಲ, ನನ್ನ ತಕ್ಕಮಟ್ಟಿಗೆ ನಾನು ಮಾಡಬಲ್ಲೆ. ಓಕೆ ಓಕೆ, ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು PU ಕಂಪ್ಲೀಟ್ ಮಾಡಿದೆ. ಅಷ್ಟರೊಳಗೆ ನನ್ನ ಡ್ಯಾಡಿಗೆ ತುಂಬ ಹುಷಾರಿರಲಿಲ್ಲ, ಮದುವೆ ಮಾಡಬೇಕು ಅನ್ನೋ ಸೆಕೆಂಡ್ PUC ಪಾಸ್ ರಿಸಲ್ಟ್ ಬಂದ ತಕ್ಷಣವೇ ನನಗೆ ಮದುವೆ ಮಾಡಿಬಿಟ್ರು. ಆಲ್ಮೋಸ್ಟ್ 18-19 ನನ್ನ ಮದುವೆ ಆಯಿತು. ಈಗ 30 ಇಯರ್ಸ್ ಒಬ್ಳು ಮಗಳಿದ್ದಾಳೆ, 28 ಇಯರ್ಸ್ ಮಗ ಇದ್ದಾನೆ. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಮಕ್ಕಳು ಅವಳು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಹೌಸ್ ವೈಫ್ ಅವಳು. ಮಗ MBA ಮಾಡ್ಕೊಂಡಿದ್ದಾನೆ. MBA ಮಾಡಿಕೊಂಡು ವಿಸ್ ಕ್ಲಬ್ ಇದೆ ಅಲ್ಲಿ ಕೋರ್ಮಂಗ್ಲದಲ್ಲಿ, ಅಲ್ಲಿ ವರ್ಕ್ ಮಾಡ್ತಾ. ಓಕೆ, ನೈಸ್, ಗ್ರೇಟ್. ಹಾಗಾದರೆ ಮಕ್ಕಳು ಸೆಟಲ್ಡ್ ಅಂತ, ವೆಲ್ ಸೆಟಲ್ಡ್. ಮಗನ ಮದುವೆ ಮಾಡಿದ್ರೆ ನಂದು 100%. ಹೌದೌದು, ನಿಜ. ನಿಮ್ಮ ಹಾಬೀಸ್ ಏನು? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಲಿಸನಿಂಗ್ ಮ್ಯೂಸಿಕ್ಸ್, ಓಕೆ, ಮತ್ತು ರೀಡಿಂಗ್ ಸ್ಟೋರೀಸ್. ಹಾಗಾದರೆ ಒಳ್ಳೆ ರಿದಮ್ ಇದೆ ನಿಮಗೆ. ನೈಸ್. ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ? ಹಸ್ಬೆಂಡ್ ಬಾರ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅವರು. ಹಾಂ ಹಾಂ, 3.5 years ಆಯಿತು. ಅವರು ಎಕ್ಸ್ಪೈರ್ ಆಯಿತು. 3.5 ವರ್ಷ ಆಗಿದೆ. 3.5 ವರ್ಷ ಆಗಿದೆ. ಓಕೆ. ಅತ್ತೆ ಮಾವ? ಅತ್ತೆ ಇಲ್ಲ, ಅತ್ತೆನೂ ಹೋಗಿ 3-4 years ಆಗ್ತಾ ಬಂತು. ಮಾವ ಇದ್ದಾರೆ, ನೇಟಿವ್ ನನ್ನ ಚನ್ನಪಟ್ಟಣ. ಹಾಗಾದರೆ ನೀವು ಮನೆಯಲ್ಲಿರೋರು ನೀವು ಮತ್ತು ಮಕ್ಕಳು? ಹಾಂ, ಹೌದು. ಈಗ ನಿಮ್ಗೆ ನಮಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಲೈಫಲ್ಲಿ. ಬೆಸ್ಟ್ ವರ್ಸ್ಟ್ ಅನ್ನೋ ಮೂಮೆಂಟ್ಸ್ ಇರಲೇಬೇಕು. ಸೊ ಬೆಸ್ಟ್ ಮೂಮೆಂಟ್ ಯಾವುದು ಮ್ಯಾಮ್ ನಿಮ್ಮ ಲೈಫ್ದು? ಬೆಸ್ಟ್ ಮೂಮೆಂಟ್ ಅಂದರೆ ನನ್ನ ಮಗ MBA ಇದು ಕಾನ್ವಕೇಷನ್ಗೆ ನಾನು ಇದು ಮಣಿಪಾಲ್ಗೆ ಹೋಗಿದ್ದೆ. ಅದು ನನಗೆ ಬೆಸ್ಟ್ ಮೂಮೆಂಟ್, ಯಾಕೆಂದರೆ ಅವ್ರ ಡ್ಯಾಡಿ ಕನಸು ಅದಾಗಿತ್ತು. ನನ್ನ ಮಗಳ MBA ಮಾಡಬೇಕಿತ್ತು ಅಂತ. ಮಗಳದು ಗೊತ್ತಲ್ಲ, ಸಮಟ ಹುಡುಗಿರು ಮದುವೆ ಆದರೆ ಅವ್ರಿಗೆ ತಂದೆ ತಾಯಿಗೆ ಅದೇ ಒಂದು ಖುಷಿ ಅವರಿಗೆ. ಹೌದು, ಏನೋ ನಾನು ದೊಡ್ಡ ಅಚೀವ್ ಮಾಡಿದ್ದೀನಿ ಅಂತ ತಿಳ್ಕೊತಾರೆ ಹೆಣ್ಮಕ್ಳ ಬಗ್ಗೆ. ಇವತ್ತು ಅಷ್ಟೇ MBA ಮಾಡ್ಕೊಂಡಿದ್ನಲ್ಲ, ಅದೇ ಖುಷಿ ಆಯಿತು. ಇವಾಗ ವೆಲ್ ಸೆಟಲ್, ಅವನು ವೆಸ್ ಕ್ಲಬ್ನಲ್ಲಿ TL ಆಗಿದ್ದಾನೆ. ಮತ್ತು ವರ್ಸ್ಟ್ ಮೂಮೆಂಟ್ ಯಾವುದು? ವರ್ಸ್ಟ್ ಮೂಮೆಂಟ್ ಅಂದರೆ ಹೇಗೆ ಹೇಳೋದು, ನನ್ನ ಯಜಮಾನ್ರು ವರ್ಷ ಆಯಿತು, ಬಟ್ ಸ್ಟಿಲ್ ಹೌದು, ನೆವರ್ ಎಂಡಿಂಗ್ ಅಲ್ವಾ. ನಮ್ಮ ಉಸಿರಿರೋರ್ಗೂ ಅವರಿದ್ದೆ, ಅವ್ರ ಜೀವ ನಮ್ಮ ಹತ್ರನೇ ಇದೆ ಅನ್ಸುತ್ತೆ. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ಸ್ ಇತ್ತು ನನಗೂ ನನ್ನ ಯಜಮಾನಿಗೂ. ಎಲ್ಲರೂ ಸುಮಾರು ಊರಿನಲ್ಲೆಲ್ಲ ಹೇಳೋರು, ತುಂಬ ಮೇಡ್ ಫಾರ್ ಈಚ್ ಅದರ್, ನೀವು ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಆ ಥರ ಇದ್ದೀರಾ ಅಂತ ಎಲ್ಲ ಹೇಳ್ತಾಯಿದ್ರು. ಅವಾಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಫೀಲ್ ಆಗುತ್ತೆ. ಅಂದರೆ ಇರುತ್ತೆ, ಕ್ವೈಟ್ ನ್ಯಾಚುರಲ್, ಎಲ್ಲರಿಗೂ ಹಾಗಾಗುತ್ತೆ. ಬಟ್ ನಾವು ನಮ್ಮ ಮೇಲೆ ಡಿಪೆಂಡ್ ಅಲ್ವಾ, ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಅದು. ನಮಗೆ ತುಂಬ ಅಟ್ಯಾಚ್ಮೆಂಟ್ಸ್ ಇತ್ತು.
ಈಗಲೂ ಅಷ್ಟೇ ನೀವು ಕೇಳ್ತಾ ಇದ್ರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಿಮ್ಮದು ಇದೆಲ್ಲ ಹೌದೌದು. ಇಲ್ಲ, ಲೈಫ್ ಪಾರ್ಟ್ನರ್ ಅಂದಮೇಲೆ ಅದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ, ಅದು ನೆವರ್ ಎಂಡಿಂಗ್ ರಿಲೇಶನ್ಶಿಪ್. ಹೌದು. ಏನಾಗಿತ್ತು ಅವ್ರಿಗೆ? ಅವ್ರಿಗೆ ಕ್ಯಾನ್ಸರ್ ಆಯಿತು ಮೇಡಮ್, ಬೋನ್ ಕ್ಯಾನ್ಸರ್ ಆಗಿತ್ತು. ನಮ್ಗೆ ಗೊತ್ತಾಗಲಿಲ್ಲ, 3rd ಸ್ಟೇಜ್ವರೆಗೂ ಗೊತ್ತಿರಲಿಲ್ಲ ಅದಕ್ಕೆ. ಓಕೆ, ನಿಮ್ಗೆ ಸಡನ್ ಆಗಿ 3rd ಸ್ಟೇಜಿಗೆ ಬಂದಾಗಲೇ ಗೊತ್ತಾಗಿತ್ತು ನಮಗೆ. ಅಲ್ಲಿವರೆಗೂ ನಿಮ್ಗೆ ಯಾವ ಸಿಂಪ್ಟಮ್ಸು ಕಾಣಿಸೇ ಇಲ್ವಮ್ಮ? ಬರೀ ಬಾಡಿ ಪೇಯ್ನ್ ಅಂತ ಇದ್ರಷ್ಟೇ, ಅದಕ್ಕೆಲ್ಲ ಟ್ರೀಟ್ಮೆಂಟು ಅದು ಇದು ಕೊಟ್ಟು ಬಂದ್ವಿ. ಆದರೂ 3rd ಸ್ಟೇಜ್ ಆದಮೇಲೆ ಇಲ್ಲಿ ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಆಗಲ್ಲ ಅಂತ ಹೇಳಿದರು, 3rd ಸ್ಟೇಜ್ ಅಂತ ಹೇಳಿದ್ರು. ಆಗ 1.5 year ಇದ್ದು ಅದು ಗೊತ್ತಾಗಿಲ್ಲ. ಅದು ಗೊತ್ತಾದ್ಮೇಲೆ ಇರೋಂಥ ಟೈಮ್ ಲೈನ್ ಇದೆಯಲ್ಲ, ಅದು ತುಂಬಾ ಕಷ್ಟ. ಗೊತ್ತಿದ್ದು ಈಗ ಈ ಮನುಷ್ಯ ಹೋಗ್ತಿದ್ದಾರೆ ಅಂತ ಗೊತ್ತಿದ್ದು ಅದು ನಿಜ ಹೇಳ್ತೀನಿ, ಯಾವ ಹೆಣ್ಣಿಗೂ ಈ ಸಿಚುವೇಶನ್ ಬರಬಾರ್ದು. ಆದರೆ ನಮ್ಮ ಫೇತ್ ಇದೆಯಲ್ಲ, ಯಾವುದು ಕೇಳಲ್ಲ. ಅದು ನ್ಯಾಚುರಲ್ ಅಂತಾನೆ ಹೇಳ್ಬೋದು, ಬಟ್ ಅನುಭವಿಸೋರಿಗೆ ಗೊತ್ತಾಗಿರುತ್ತೆ ಅದು ಅಷ್ಟೇ. ಈಗ ಎಲ್ಲ ಫ್ಯಾಮಿಲಿ ಖುಷಿಯಾಗಿದ್ದೀರಾ ಅಲ್ವಾ? ಅಷ್ಟೇ ಸಾಕು. ನಿಮಗೂ ಒಳ್ಳೇದಾಗಲಿ, ನೀವು ಖುಷಿಯಾಗಿರಿ. ಈಗ ಅದು ರೈಸ್ ಆ್ಯಡ್ ಮಾಡ್ಕೊಳ್ತೀರಾ? ಓಕೆ, ಇದು ಬಾಯ್ಲ್ ಆಗ್ತಿದೆಯಾ ಮ್ಯಾಮ್ ಇವಾಗ? ಇವಾಗ ನೋಡಿ 50% ಚಿಕನ್ ಎಲ್ಲ ಬಾಯ್ಲ್ ಆಗಿದೆ, ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ. ಇದು ನೋಡಿ, ಈ ಬೌಲಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ, ಇದರಲ್ಲೇ 1 ಬೌಲ್ ತೊಗೊಂಡಿದ್ದೆ ಅಲ್ಲ, 2 ಬೌಲ್ ನೀರು ಹಾಕೋಣ. ಈಗಲೇ ಅಕ್ಕಿನೂ ಆ್ಯಡ್ ಮಾಡ್ತೀನಿ? ಇಲ್ಲ, ಸ್ವಲ್ಪ ಬಾಯ್ಲ್ ಆದಮೇಲೆ ನೀರು ಸ್ವಲ್ಪ ಕುದಿ ಬರುತ್ತಲ್ಲ, ಅವಾಗ ಅಕ್ಕಿ ಹಾಕ್ಬಿಟ್ಟು ವಿಷಲ್ ಹಾಕ್ಬಿಟ್ರೆ ನಮ್ಮ ಚಿಕನ್ ಬಿರಿಯಾನಿ ಮುಗಿಯುತ್ತೆ. ಈಗ ಅದು ಬಾಯ್ಲ್ ಆಗಬೇಕಾ? ಬಾಯ್ಲ್ ಆದಮೇಲೆ ರೈಸ್ ಆ್ಯಡ್ ಮಾಡೋದು? ಹೌದು, ಸ್ವಲ್ಪ ಮುಚ್ಚೋಣ, ಬೇಗ ಬಿಸಿ ಆಗುತ್ತಲ್ಲ. ಎಲ್ಲೆಲ್ಲಿ ಸುತ್ತಾಡಿದ್ರಿ ಅಂಕಲ್ ಜೊತೆ? ಗೋವಾ, ಸೌತ್ ಕರ್ನಾಟಕ ಫುಲ್ ಹೋಗಿದ್ದೀವಿ. ಅವರಿಗೆಲ್ಲ ಔಟ್ಸೈಡ್ ಹೋಗಬೇಕು ಅನ್ನೋದು. ಈವನ್ ಅವ್ರು ಸಾಯೋದು ಒಂದು 2-3 days ಅನ್ನೋ ಹಾಗೆ ಚಿಕ್ಕಮಂಗ್ಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವ್ರಿಗೆ ನಮ್ಗೆ ಗೊತ್ತಿತ್ತು, ನಮಗೆ ಈ ಒಂದು 15 daysನಲ್ಲಿ ಅವರು ಸಾಯ್ತಾರೆ ಅನ್ನೋದು ಒಂದು ಇವರು ಡಾಕ್ಟ್ರೇ ಇದು ಹೇಳಿದರು. ಬಟ್ ಆದರೂ ಅವ್ರು ಕೇಳ್ತಿರೋದು ನೋಡಿ ನಾವು ಅದಕ್ಕೂ ತಯಾರಾಗಿದ್ವಿ. ನೆಕ್ಸ್ಟ್ ಡೇನೇ ಮನುಷ್ಯ ಇಲ್ಲ. ಅದು ನಮ್ಮಲ್ಲಿ ಕಾಡುತ್ತೆ, ಅವ್ರದ್ದು ಕಡೆ ಆಸೆ ಚಿಕ್ಕಮಂಗ್ಳೂರ್ಗೆ ಹೋಗಬೇಕು ಅಂತ ಆಸೆ. ಇಲ್ಲ, ಆಗಲೇ ಇಲ್ಲ. ಅವ್ರು ಪೆಟ್ರಿಟನ್ ಆಗಿಬಿಟ್ಟಿದ್ರು. ಬೆಂದಿದೆಯಾ ಎಲ್ಲ ನೋಡೋಣ. ಇದು ನೋಡಿ, ಆಲ್ಮೋಸ್ಟ್ ಇವಾಗ ಕುದೀತಾ ಇದೆ ನೀರು. ಇವಾಗ ಅಕ್ಕಿ ಹಾಕ್ಕೊಳ್ತೀನಿ. ನೆನೆಸಿಟ್ಟಿದೆ ಇದನ್ನು ಒಂದು ಬೌಲಷ್ಟು 10 ನಿಮಿಷ ಅಕ್ಕಿ ನೆನೆಸಿರ್ಬೇಕು. ಅದಕ್ಕೆ ಸಾಫ್ಟಾಗಿ ಬರುತ್ತೆ ಅನ್ನೋ ಇಂಟೆನ್ಷನ್ನು. ಅಂದರೆ ಸ್ಟಾರ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದಾಗ ಹೌದು 10 minutes ನೆನೆಸಿಟ್ಕೊಂಡ್ರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಅದೇನು ಗೊತ್ತಾ, ಉದುದ್ರವಾಗಾದರೂ ಸಾಫ್ಟ್ ಬರಲ್ಲ, ಇದು ನೆನೆಸಿದ್ರೆ ಸಾಫ್ಟ್ ಬರುತ್ತೆ. ಆ ಇಂಟೆನ್ಷನಿಂದ ನೆನೆಸೋ ಉದ್ದೇಶನೇ ಅದು. ಬೇಗ ಬೇಯುತ್ತೆ ಅಂತನಾ? ಇಲ್ಲ, ಅದು ಸಾಫ್ಟ್ ಬರುತ್ತೆ ಅಂತ. ಇದು ಸಾಫ್ಟಾಗಿ ಬರುತ್ತೆ. ಉದುದ್ರವಾಗಿದ್ರೂ ಸಾಫ್ಟ್ ಬರುತ್ತೆ, ತುಂಬ ಸಾಫ್ಟ್ ಬರುತ್ತೆ. ಅದೇನು ಗೊತ್ತಾ, ನೆನೆಸಲಿಲ್ಲ ಅಂದರೆ ಈ ತುಂಬ ಅಗ್ಗಗಳು ಅಂತ ಹೇಳ್ತಾರೆ ನೋಡಿ, ಅದು ಬೆಂದಿಲ್ಲ ಅಂತ, ಆ ಥರ ಬರುತ್ತೆ ನೋಡಿ. ಇವಾಗ ನಾನು ವಿಷಲ್ ಹಾಕ್ಬಿಡ್ತೀನಿ. 1 ವಿಷಲ್ ಹಾಕಿದರೆ ಸಾಕು ನೋಡಿ. ಈಗ ಸಾಕು ನೋಡಿ. ಏನು ಬೇಡ, ಟೇಸ್ಟ್ ಉಪ್ಪಿಗೆಲ್ಲ ಹಾಕೊಂಡಿದ್ದೀನಲ್ವಾ. ಎಷ್ಟು ನಿಮಿಷ ಆಗ್ಬೋದು? 5 minutes. 5 minutes ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಓಕೆ, ನಿಮ್ಮ ಹಸ್ಬೆಂಡ್ ಜೊತೆ ಲಾಸ್ಟ್ ಮೂಮೆಂಟ್ಸ್ ಹಂಚ್ಕೋಬೋದಾ ನಮ್ಮ ಜೊತೆಗೆ? ಏನು ಹೇಳಮ್ಮ, ಬೇಜಾರು ಅನಿಸುತ್ತೆ ಹೇಳಬೇಕು ಅಂದರೆ. ಏನು ಹೇಳೋದು, ಏನಿಲ್ಲ. ಅವ್ರಿಗೆ ಹುಷಾರು ತಪ್ಪಿದೆ ಆದಮೇಲೆ ಅವ್ರ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಕನಸಾಗೆ ಉಳಿತು ಅನಿಸುತ್ತೆ. ಏನು ಆಸೆ ಅಂದರೆ ಹೊರಗೆ ಹೋಗೋದು? ಇಲ್ಲ, ಲೈಫ್ ಲಾಂಗ್ ಅವರು ನಾನು ಸಾಯ್ಬೇಕು ಅವ್ರಿಗೆ ಇದೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ನಾನು ಸಾಯೋರ್ಗೂ ಅವ್ರು ನನ್ನ ಜೊತೆ ಇರಬೇಕು ಅಂದ್ಕೊಂಡಿದ್ದೆ. ಅವ್ರು ಹೇಳ್ತಿದ್ರು, ನಾನು ಸತ್ರು ನೀನು ಸಾಯಬಾರ್ದು, ಮಕ್ಕಳನ್ನ ಫೀಡ್ ಮಾಡ್ತೀಯ ನೀನು ಅಂತ ಹೇಳೋದು. ನನಗಿನ ನಮ್ಮ ಯಜಮಾನ ಇರಬೇಕು,
ಅವರಿದ್ರೆ ಲೈಫ್ ಸೆಟಲ್ಡ್ ಆಗುತ್ತೆ. ನಾನು ಹೌಸ್ ವೈಫ್ ಅಲ್ವಾ, ಮತ್ತೆ ಏನೇ ಆದರೂ ಮಕ್ಕಳಿಗೆ ತಂದೆನೇ ಬ್ಯಾಕ್ ಬೋನ್ ಆಗಿರ್ತಾರೆ. ಹೌದೌದು. ತಾಯಿ ಏನೇ ಮಾಡಿದ್ರು ಅವರೇ ಎಲ್ಲ ಮೇಯ್ನ್. ಏನು ಮಾಡೋದು ಅದು. ಸರ್ ಹೋದ್ಮೇಲೆ ನೀವು ಹೇಗೆ ಸ್ಟ್ಯಾಂಡ್ ಆದ್ರಿ ಅವ್ರು ಇಲ್ದೇನೆ? ನನ್ನ ಮಗಳು ನನಗೆ ತುಂಬ ಇದು ಮಾಡಿದ್ದು ಅಂದರೆ, ತುಂಬ ಕುಗ್ಬೇಡ ನೀನು ಕುಗ್ದಷ್ಟು ನಾವು ಕುಗ್ತೀವಿ, ನಿನ್ನ ನೋಡಿ ನಾವು ಅಚೀವ್ ಮಾಡಬೇಕೇನಾದರೂ ಅಂದರೆ ತುಂಬ ಸ್ಟ್ರಗಲ್ ಮಾಡಿದೆ ನಾನು. ನಮ್ಮ ಯಜಮಾನ್ ಹೋದ್ಮೇಲೆ ತುಂಬ ಸ್ಟ್ರಗಲ್ ಮಾಡಿದೆ. 1 ಇಯರ್ ನಾನು ಔಟ್ಸೈಡ್ ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಕ್ಕಳಂತೂ ನನಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯಾ ಅಂತ ಇತ್ತು, ಅಷ್ಟು ಇದರಲ್ಲಿದ್ದೆ. ಅದಾದರೆ ನಾವು ಮಕ್ಕಳಿಗೋಸ್ಕರ ಬದುಕಲೇಬೇಕಲ್ವಾ, ಏನು ಬರುತ್ತೋ ಅದನ್ನ ತಗೋಬೇಕು ಅಷ್ಟೇ. ಹಾಗೆ ತೊಗೊಂಡು ಬಂದಿದ್ದೇನೆ. ಹಾಗಿದೆಯಾ ನೋಡೋಣ ಬನ್ನಿ. ನೋಡಿ ಸಂಜನಾ ಅವರೇ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ ಅಲ್ಲ? ಈಗಲೇ ನಾ ಹೇಳದ್ನಲ್ಲ, ಇದು ನೆನೆಸಿದ್ರೆ ಹೇಗಾಗುತ್ತೆ ಅಂತ ನೋಡಿ. ಸಾಫ್ಟಾಗಿ ಆಗುತ್ತೆ ಇದು. ಆದರೆ ಏನಂದರೆ ತುಂಬ ಹಾರ್ಡ್ ಇರಲ್ಲ ಇದು, ಅನ್ನ ಇದೆಲ್ಲ ಸಾಫ್ಟ್ ಬರುತ್ತೆ, ತಿನ್ನೋದಕ್ಕೂ ಒಂಥರ ಟೇಸ್ಟ್ ಆಗಿರುತ್ತೆ. ಅದು ನೋಡಿ ಸರ್ವ್ ಮಾಡಿಬಿಡೋಣ. ಇದಕ್ಕೆ ದಮ್ ಬಿರಿಯಾನಿ ಅಂತಲೂ ಹೇಳ್ಬೋದು ಅಲ್ವಾ? ಇಲ್ಲ, ದಮ್ ಬಿರಿಯಾನಿ ಅಂದರೆ ಅದು ಒಂದು ಕೆಂಡ ಎಲ್ಲ ಬರುತ್ತಲ್ವಾ, ಚಾರ್ಕೋಲ್ದು, ಅದೆಲ್ಲ ಪ್ಲೇಟ್ನಲ್ಲಿ ಹಾಕಿಟ್ಟು ಮಾಡ್ತಾರೆ. ಕೆಲವರು ಇದು ಗೋಧಿ ಹಿಟ್ಟಿಂದು ಪ್ಲೇಟಿಗೆಲ್ಲ ಇದು ಮಾಡಿ ಅಂಟಿಸಿ ಅದು ದಮ್ ಕೊಡ್ತಾರೆ. ಇದು ಆ್ಯಕ್ಚುಲಿ ಬೇಗ ಆಗಬೇಕಂದ್ರೆ ಮನೆಯಲ್ಲೆಲ್ಲ ನೋಡಿ ಈಸಿಯಾಗುತ್ತೆ. ಇದು ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತು ರೂಪಾ ಮ್ಯಾಮ್ ಅವರು ನಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ಮಾಡೋಣ ಮ್ಯಾಮ್? ಖಂಡಿತ. ಇದನ್ನ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ನನಗೆ. ಹೌದಾ ಮೇಡಮ್? ಕಲರ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ನಿಜ ತುಂಬ ಚೆನ್ನಾಗಿ ಬರ್ತಿದೆ. ಇಲ್ಲ ಇದ್ರೆ ಇದು ಚಿಕನ್ ಬಿರಿಯಾನಿನ ಜೀರಾ ಸಾಂಬಾರಲ್ಲೂ ಮಾಡ್ತಾರೆ, ಆದರೆ ಬಾಸುಮತಿಲಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಂ 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 ಹಾಂ. ನೋಡಿ ಹೇಗಿದೆ ಹೇಳಿ. ಪೀಸು ಕರೆಕ್ಟಾಗಿ ಬೆಂದಿದೆ. ಆ್ಯಕ್ಚುಲಿ ಮುರಿದ ತಕ್ಷಣ ಕೈಯಲ್ಲೇ ಬರ್ತಿದೆ. ಹೇಗಿದೆ? ಇದಕ್ಕೆ ರಾಯ್ತಾ, ಚಿಲ್ಲಿ ಚಿಕನ್ ಅದೆಲ್ಲ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಖತ್ತಾಗಿದೆ ನಿಜವಾಗ್ಲೂ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇದು ಗರಂ ಮಸಾಲ ಫ್ಲೇವರ್ ಆಯಿತು, ಆಮೇಲೆ ಗೀ ಹಾಕಿದ್ರಲ್ಲ ಅದು ಫ್ಲೇವರು ಕರೆಕ್ಟಾಗಿ ಬರ್ತಿದೆ. ಕರೆಕ್ಟಾಗಿ ಎಲ್ಲ ಬ್ಲೆಂಡ್ ಆಗಿದೆ. ನಿಜ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ ಚಿಕನ್ ಬಿರಿಯಾನಿ ಇಷ್ಟ, ಅದರಲ್ಲಿ ಇದು ಫೇವ್ರೆಟ್ ಚಿಕನ್ ಬಿರಿಯಾನಿ. ಥ್ಯಾಂಕ್ ಯು ಮ್ಯಾಮ್. ನೋಡಿ ನಿಮ್ಗೆ ಇಷ್ಟವಾದ್ದೇ ನಾನು ಮಾಡಿಕೊಟ್ಟಿದ್ದೀನಿ. ಸ್ಪೈಸೂ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿದೆ ಮ್ಯಾಮ್. ನೀವು ಕೂಡ ಟೇಸ್ಟ್ ಮಾಡಿ. ನೀವು ಮಾಡಿ ಹೇಗಿದೆ ಹೇಳಿ ಫಸ್ಟು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ತಗೊಳ್ಳಿ. ಇದಕ್ಕೆ ರಾಯ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು. ನೀವು ಹೇಳಿ ಹೇಗೆ ಮಾಡಿದ್ದೀರಾ ಅಂತ. ಚೆನ್ನಾಗಲ್ಲ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಏನು ಗೊತ್ತಾ, ನಾವು ಮಾಡಿ ಟೇಸ್ಟ್ ನಮ್ಗೆ ಏನೋ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಬೇರೆಯವ್ರು ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಹೌದು ಹೌದು. ಇಲ್ಲ ನಿಜ, ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಮ್ಮ BR ಕಿಚನಿಂದ ನಿಮ್ಗೊಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಮ್ಯಾಮ್. ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಇದಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನೀವು ಕೂಡ ನಮ್ಮ BR ಕಿಚನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ? ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪ್ರೊಫೈಲ್ ಕಳಿಸಿ. ನಾವು ಕೂಡ ವೇಟ್ ಮಾಡ್ತಿದ್ದೀವಿ ನಿಮ್ ಕೈ ರುಚಿ ಸವಿಯೋಕೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಧನ್ಯವಾದ.